ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳಿಂದ ಮಳೆ ಸುರಿಯುತ್ತಿರುವಂಥದ್ದು. ನಾವೀಗ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಬರಣೆಕೊಳಕು ಎನ್ನುವ ಪ್ರದೇಶದಲ್ಲಿ ಇದ್ದೇವೆ. ಇಲ್ಲಿ ನೀವು ನೋಡ್ಬೋದು, ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಮಾಡಿದಂಥ ಸೇತುವೆ ಅನ್ನುವಂಥದ್ದು ಈ ಒಂದು ಮಳೆಗೆ ಕೊಚ್ಚಿ ಹೋಗಿರುವಂಥದ್ದು ನೋಡ್ತಾ ಇದ್ದೀರಿ. ಗ್ರಾಮಸ್ಥರಿಗೆ ಸದ್ಯ ಇಲ್ಲಿ ಸಂಪರ್ಕ ಸೇತುವೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 1 ವರ್ಷಗಳ ಹಿಂದೆ ಅಷ್ಟೇ ಈ ಸೇತುವೆಯನ್ನು ಲೋಕಾರ್ಪಣೆ ಮಾಡಲಾಗಿತ್ತು ಅನ್ನುವಂಥದ್ದು ಗ್ರಾಮಸ್ಥರು ಹೇಳ್ತಿರೋ ಮಾತು. ಸಣ್ಣ ಮಳೆಗೆ ಅಂತ ಹೇಳಿದ್ರೆ ಇಲ್ಲಿ ಈ ಭಾಗದಲ್ಲಿ ಮಳೆ ಕೂಡ ತುಂಬ ಕಡಿಮೆ ಇತ್ತು. ಘಟ್ಟ ಪ್ರದೇಶದಲ್ಲಿ ಸುರಿದಂಥ ಮಳೆ ಹಿನ್ನೆಲೆಯಲ್ಲಿ ಆ ನೀರು ಅನ್ನುವಂಥದ್ದು ಹಾಲಾಡಿ ನದಿಯ ಮೂಲಕ ಹರಿದು ಸಮುದ್ರ ಸೇರುವಾಗ ಒಂದಿಷ್ಟು ಇಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಿದೆ. ಈ ಮಳೆಗೆ ಇಲ್ಲಿ ಸೇತುವೆ ಕುಸಿದಿರುವಂಥದ್ದು. ಇಲ್ಲಿ ನೀವು ನೋಡಿದರೆ ಗೊತ್ತಾಗ್ತದೆ, ಏನು ಸೇತುವೆಗೆ ಮಾಡಿದಂಥ ಕನೆಕ್ಟಿಂಗ್ ಕಾಲಮ್ ಏನಿದೆ ಅದಕ್ಕೆ ಆ ಸೇತುವೆಗೆ ಮತ್ತು ಆ ಕಾಲಮ್ಗೆ ಸಂಬಂಧ ಇಲ್ಲವ ಅನ್ನೋ ರೀತಿಯಲ್ಲಿ ಒಂದು ರೀತಿ ಕೆಲವೇ ಒಂದು 4-5 ರಾಡ್ನಲ್ಲಿ ಅದು ನಿಂತಿರೋದನ್ನು ನೀವು ನೋಡ್ಬೋದು. ಮಳೆಯ ನೀರಿನ ಒತ್ತಡಕ್ಕೆ ಆ ಸೇತುವೆ ಅಡಿಭಾಗದಲ್ಲಿರುವಂಥ ಮಣ್ಣು ಅನ್ನೋದು ಸಂಪೂರ್ಣವಾಗಿ ಕೊಚ್ಚಿ ಹೋದ ಪರಿಣಾಮ ಸೇತುವೆ ಅನ್ನುವಂಥದ್ದು ನಿತ್ತಲ್ಲಿಯೇ ಹಾಗೆ ಕುಸಿದಿರುವಂಥದ್ದು. ಸದ್ಯ ಈ ಗ್ರಾಮಸ್ಥರಿಗೆ ಈಗ ದೊಡ್ಡ ತಲೆನೋವು ಅಂತ ಹೇಳಿದ್ರೆ, ದಿನನಿತ್ಯ ಶಾಲೆಗೆ ಹೋಗುವಂಥ ಮಕ್ಕಳು ಇದೇ ಸೇತುವೆಯಲ್ಲಿ ಸಂಚಾರ ಮಾಡ್ತಾರೆ. ನಿನ್ನೆ ತಡರಾತ್ರಿ ಈ ಸೇತುವೆ ಕುಸಿದಿರಬಹುದು ಅನ್ನುವಂಥದ್ದು ಈ ಗ್ರಾಮಸ್ಥರು ಹೇಳ್ತಿರೋ ಮಾತು ಅಂತಲೇ ಹೇಳ್ಬೋದು. ಇಲ್ಲಿ ಬೇರೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಇಲ್ಲಿಂದ ಬೇರೆ ಕಡೆ ಹೋಗ್ಲಿಕ್ಕೆ ಅಥವಾ ಹಾಲಾಡಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಇದೆ. ಬಟ್ ಆದರೂ ಆ ಸಮಸ್ಯೆ ಏನಂತ ಹೇಳಿದ್ರೆ, ಅಲ್ಲಿ ರಸ್ತೆ ಕೂಡ ಸಮರ್ಪಕವಾಗಿಲ್ಲ ಅಂತೇಳಿ ಆ ರಸ್ತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಸದ್ಯ ಇದೊಂದು ರಸ್ತೆ ಸಾಧಾರಣ ಮಟ್ಟಿಗೆ ಶಾಲೆಗೆ ಹೋಗಲಿಕ್ಕೆ, ದೈನಂದಿನ ಚಟುವಟಿಕೆಗಳಿಗೆ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿತ್ತು. ಸದ್ಯ ಇದು ಕೂಡ ಕುಸಿದು ಬಿದ್ದಿರೋದು ಗ್ರಾಮಸ್ಥರ ಒಂದು ಬೇಸರಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಳಪೆ ಕಾಮಗಾರಿಯಿಂದ ಈ ರೀತಿಯಾದ ಒಂದು ಅನಾಹುತ ಆಗಿದೆ ಅಂತ ಈ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಇದಕ್ಕೆ ಒಂದು ಪರಿಹಾರ ನೀಡಿ, ಕಳಪೆ ಕಾಮಗಾರಿ ಆಗಿದ್ದಲ್ಲಿ ಆ ಗುತ್ತಿಗೆದಾರರು ಯಾರಿದ್ದಾರೆ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಮತ್ತು ಈ ಸೇತುವೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಮತ್ತು ನಮಗೆ ತಾತ್ಕಾಲಿಕವಾಗಿ ಬೇರೆ ಪರಿಹಾರವನ್ನು ಅಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆಯನ್ನು, ಸಂಪರ್ಕಕ್ಕಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಆಗ್ರಹ ಅಂತ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ವಿಸ್ತಾರ ನ್ಯೂಸ್. ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳಿಂದ ಮಳೆ ಸುರಿಯುತ್ತಿರುವಂಥದ್ದು. ನಾವೀಗ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಬರಣೆಕೊಳಕು ಎನ್ನುವ ಪ್ರದೇಶದಲ್ಲಿ ಇದ್ದೇವೆ. ಇಲ್ಲಿ ನೀವು ನೋಡ್ಬೋದು, ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಮಾಡಿದಂಥ ಸೇತುವೆ ಅನ್ನುವಂಥದ್ದು ಈ ಒಂದು ಮಳೆಗೆ ಕೊಚ್ಚಿ ಹೋಗಿರುವಂಥದ್ದು ನೋಡ್ತಾ ಇದ್ದೀರಿ. ಗ್ರಾಮಸ್ಥರಿಗೆ ಸದ್ಯ ಇಲ್ಲಿ ಸಂಪರ್ಕ ಸೇತುವೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 1 ವರ್ಷಗಳ ಹಿಂದೆ ಅಷ್ಟೇ ಈ ಸೇತುವೆಯನ್ನು ಲೋಕಾರ್ಪಣೆ ಮಾಡಲಾಗಿತ್ತು ಅನ್ನುವಂಥದ್ದು ಗ್ರಾಮಸ್ಥರು ಹೇಳ್ತಿರೋ ಮಾತು. ಸಣ್ಣ ಮಳೆಗೆ ಅಂತ ಹೇಳಿದ್ರೆ ಇಲ್ಲಿ ಈ ಭಾಗದಲ್ಲಿ ಮಳೆ ಕೂಡ ತುಂಬ ಕಡಿಮೆ ಇತ್ತು. ಘಟ್ಟ ಪ್ರದೇಶದಲ್ಲಿ ಸುರಿದಂಥ ಮಳೆ ಹಿನ್ನೆಲೆಯಲ್ಲಿ ಆ ನೀರು ಅನ್ನುವಂಥದ್ದು ಹಾಲಾಡಿ ನದಿಯ ಮೂಲಕ ಹರಿದು ಸಮುದ್ರ ಸೇರುವಾಗ ಒಂದಿಷ್ಟು ಇಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಿದೆ. ಈ ಮಳೆಗೆ ಇಲ್ಲಿ ಸೇತುವೆ ಕುಸಿದಿರುವಂಥದ್ದು. ಇಲ್ಲಿ ನೀವು ನೋಡಿದರೆ ಗೊತ್ತಾಗ್ತದೆ, ಏನು ಸೇತುವೆಗೆ ಮಾಡಿದಂಥ ಕನೆಕ್ಟಿಂಗ್ ಕಾಲಮ್ ಏನಿದೆ ಅದಕ್ಕೆ ಆ ಸೇತುವೆಗೆ ಮತ್ತು ಆ ಕಾಲಮ್ಗೆ ಸಂಬಂಧ ಇಲ್ಲವ ಅನ್ನೋ ರೀತಿಯಲ್ಲಿ ಒಂದು ರೀತಿ ಕೆಲವೇ ಒಂದು 4-5 ರಾಡ್ನಲ್ಲಿ ಅದು ನಿಂತಿರೋದನ್ನು ನೀವು ನೋಡ್ಬೋದು. ಮಳೆಯ ನೀರಿನ ಒತ್ತಡಕ್ಕೆ ಆ ಸೇತುವೆ ಅಡಿಭಾಗದಲ್ಲಿರುವಂಥ ಮಣ್ಣು ಅನ್ನೋದು ಸಂಪೂರ್ಣವಾಗಿ ಕೊಚ್ಚಿ ಹೋದ ಪರಿಣಾಮ ಸೇತುವೆ ಅನ್ನುವಂಥದ್ದು ನಿತ್ತಲ್ಲಿಯೇ ಹಾಗೆ ಕುಸಿದಿರುವಂಥದ್ದು. ಸದ್ಯ ಈ ಗ್ರಾಮಸ್ಥರಿಗೆ ಈಗ ದೊಡ್ಡ ತಲೆನೋವು ಅಂತ ಹೇಳಿದ್ರೆ, ದಿನನಿತ್ಯ ಶಾಲೆಗೆ ಹೋಗುವಂಥ ಮಕ್ಕಳು ಇದೇ ಸೇತುವೆಯಲ್ಲಿ ಸಂಚಾರ ಮಾಡ್ತಾರೆ. ನಿನ್ನೆ ತಡರಾತ್ರಿ ಈ ಸೇತುವೆ ಕುಸಿದಿರಬಹುದು ಅನ್ನುವಂಥದ್ದು ಈ ಗ್ರಾಮಸ್ಥರು ಹೇಳ್ತಿರೋ ಮಾತು ಅಂತಲೇ ಹೇಳ್ಬೋದು. ಇಲ್ಲಿ ಬೇರೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಇಲ್ಲಿಂದ ಬೇರೆ ಕಡೆ ಹೋಗ್ಲಿಕ್ಕೆ ಅಥವಾ ಹಾಲಾಡಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಇದೆ. ಬಟ್ ಆದರೂ ಆ ಸಮಸ್ಯೆ ಏನಂತ ಹೇಳಿದ್ರೆ, ಅಲ್ಲಿ ರಸ್ತೆ ಕೂಡ ಸಮರ್ಪಕವಾಗಿಲ್ಲ ಅಂತೇಳಿ ಆ ರಸ್ತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಸದ್ಯ ಇದೊಂದು ರಸ್ತೆ ಸಾಧಾರಣ ಮಟ್ಟಿಗೆ ಶಾಲೆಗೆ ಹೋಗಲಿಕ್ಕೆ, ದೈನಂದಿನ ಚಟುವಟಿಕೆಗಳಿಗೆ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿತ್ತು. ಸದ್ಯ ಇದು ಕೂಡ ಕುಸಿದು ಬಿದ್ದಿರೋದು ಗ್ರಾಮಸ್ಥರ ಒಂದು ಬೇಸರಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಳಪೆ ಕಾಮಗಾರಿಯಿಂದ ಈ ರೀತಿಯಾದ ಒಂದು ಅನಾಹುತ ಆಗಿದೆ ಅಂತ ಈ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಇದಕ್ಕೆ ಒಂದು ಪರಿಹಾರ ನೀಡಿ, ಕಳಪೆ ಕಾಮಗಾರಿ ಆಗಿದ್ದಲ್ಲಿ ಆ ಗುತ್ತಿಗೆದಾರರು ಯಾರಿದ್ದಾರೆ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಮತ್ತು ಈ ಸೇತುವೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಮತ್ತು ನಮಗೆ ತಾತ್ಕಾಲಿಕವಾಗಿ ಬೇರೆ ಪರಿಹಾರವನ್ನು ಅಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆಯನ್ನು, ಸಂಪರ್ಕಕ್ಕಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಆಗ್ರಹ ಅಂತ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ವಿಸ್ತಾರ ನ್ಯೂಸ್. ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳಿಂದ ಮಳೆ ಸುರಿಯುತ್ತಿರುವಂಥದ್ದು. ನಾವೀಗ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಬರಣೆಕೊಳಕು ಎನ್ನುವ ಪ್ರದೇಶದಲ್ಲಿ ಇದ್ದೇವೆ. ಇಲ್ಲಿ ನೀವು ನೋಡ್ಬೋದು, ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಮಾಡಿದಂಥ ಸೇತುವೆ ಅನ್ನುವಂಥದ್ದು ಈ ಒಂದು ಮಳೆಗೆ ಕೊಚ್ಚಿ ಹೋಗಿರುವಂಥದ್ದು ನೋಡ್ತಾ ಇದ್ದೀರಿ. ಗ್ರಾಮಸ್ಥರಿಗೆ ಸದ್ಯ ಇಲ್ಲಿ ಸಂಪರ್ಕ ಸೇತುವೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 1 ವರ್ಷಗಳ ಹಿಂದೆ ಅಷ್ಟೇ ಈ ಸೇತುವೆಯನ್ನು ಲೋಕಾರ್ಪಣೆ ಮಾಡಲಾಗಿತ್ತು ಅನ್ನುವಂಥದ್ದು ಗ್ರಾಮಸ್ಥರು ಹೇಳ್ತಿರೋ ಮಾತು. ಸಣ್ಣ ಮಳೆಗೆ ಅಂತ ಹೇಳಿದ್ರೆ ಇಲ್ಲಿ ಈ ಭಾಗದಲ್ಲಿ ಮಳೆ ಕೂಡ ತುಂಬ ಕಡಿಮೆ ಇತ್ತು. ಘಟ್ಟ ಪ್ರದೇಶದಲ್ಲಿ ಸುರಿದಂಥ ಮಳೆ ಹಿನ್ನೆಲೆಯಲ್ಲಿ ಆ ನೀರು ಅನ್ನುವಂಥದ್ದು ಹಾಲಾಡಿ ನದಿಯ ಮೂಲಕ ಹರಿದು ಸಮುದ್ರ ಸೇರುವಾಗ ಒಂದಿಷ್ಟು ಇಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಿದೆ. ಈ ಮಳೆಗೆ ಇಲ್ಲಿ ಸೇತುವೆ ಕುಸಿದಿರುವಂಥದ್ದು. ಇಲ್ಲಿ ನೀವು ನೋಡಿದರೆ ಗೊತ್ತಾಗ್ತದೆ, ಏನು
ಸೇತುವೆಗೆ ಮಾಡಿದಂಥ ಕನೆಕ್ಟಿಂಗ್ ಕಾಲಮ್ ಏನಿದೆ ಅದಕ್ಕೆ ಆ ಸೇತುವೆಗೆ ಮತ್ತು ಆ ಕಾಲಮಿಗೆ ಸಂಬಂಧ ಇಲ್ಲವ ಅನ್ನೋ ರೀತಿಯಲ್ಲಿ ಒಂದು ರೀತಿ ಕೆಲವೇ ಒಂದು 4-5 ರಾಡ್ನಲ್ಲಿ ಅದು ನಿಂತಿರೋದನ್ನು ನೀವು ನೋಡ್ಬೋದು. ಮಳೆಯ ನೀರಿನ ಒತ್ತಡಕ್ಕೆ ಆ ಸೇತುವೆ ಅಡಿಭಾಗದಲ್ಲಿರುವಂಥ ಮಣ್ಣು ಅನ್ನೋಂಥದ್ದು ಸಂಪೂರ್ಣವಾಗಿ ಕೊಚ್ಚಿ ಹೋದ ಪರಿಣಾಮ ಸೇತುವೆ ಅನ್ನುವಂಥದ್ದು ನಿತ್ತಲ್ಲಿಯೇ ಹಾಗೆ ಕುಸಿದಿರುವಂಥದ್ದು. ಸದ್ಯ ಈ ಗ್ರಾಮಸ್ಥರಿಗೆ ಈಗ ದೊಡ್ಡ ತಲೆನೋವು ಅಂತ ಹೇಳಿದ್ರೆ ದಿನನಿತ್ಯ ಶಾಲೆಗೆ ಹೋಗುವಂಥ ಮಕ್ಕಳು ಇದೇ ಸೇತುವೆಯಲ್ಲಿ ಸಂಚಾರ ಮಾಡ್ತಾರೆ. ನಿನ್ನೆ ತಡರಾತ್ರಿ ಈ ಸೇತುವೆ ಕುಸಿದಿರಬಹುದು ಅನ್ನುವಂಥದ್ದು ಈ ಗ್ರಾಮಸ್ಥರು ಹೇಳ್ತಿರುವ ಮಾತು ಅಂತಲೇ ಹೇಳ್ಬೋದು. ಇಲ್ಲಿ ಬೇರೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಬೇರೆ ಇಲ್ಲಿಂದ ಬೇರೆ ಕಡೆ ಹೋಗ್ಲಿಕ್ಕೆ ಅಥವಾ ಹಾಲಾಡಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಇದೆ. ಬಟ್ ಆದರೂ ಆ ಸಮಸ್ಯೆ ಏನಂತ ಹೇಳಿದ್ರೆ ಅಲ್ಲಿ ರಸ್ತೆ ಕೂಡ ಸಮರ್ಪಕವಾಗಿಲ್ಲ ಅಂತೇಳಿ ಆ ರಸ್ತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಸದ್ಯ ಇದೊಂದು ರಸ್ತೆ ಸಾಧಾರಣ ಮಟ್ಟಿಗೆ ಶಾಲೆಗೆ ಹೋಗಲಿಕ್ಕೆ ದೈನಂದಿನ ಚಟುವಟಿಕೆಗಳಿಗೆ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿತ್ತು. ಸದ್ಯ ಇದು ಕೂಡ ಕುಸಿದು ಬಿದ್ದಿರೋದು ಗ್ರಾಮಸ್ಥರ ಒಂದು ಬೇಸರಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಳಪೆ ಕಾಮಗಾರಿಯಿಂದ ಈ ರೀತಿಯಾದ ಒಂದು ಅನಾಹುತ ಆಗಿದೆ ಅಂತ ಈ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಇದಕ್ಕೆ ಒಂದು ಪರಿಹಾರ ನೀಡಿ ಕಳಪೆ ಕಾಮಗಾರಿ ಆಗಿದ್ದಲ್ಲಿ ಆ ಗುತ್ತಿಗೆದಾರರು ಯಾರಿದ್ದಾರೆ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಮತ್ತು ಈ ಸೇತುವೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಮತ್ತು ನಮಗೆ ತಾತ್ಕಾಲಿಕವಾಗಿ ಬೇರೆ ಪರಿಹಾರವನ್ನು ಅಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಸಂಪರ್ಕಕ್ಕಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಆಗ್ರಹ ಅಂತ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.